ಯಾಕಂದರೆ ಒಂದು ಸಿನಿಮಾ ಮಾಡೋದ್ರಿಂದ ಎಷ್ಟೋ ಕಲಾವಿದರ ಭವಿಷ್ಯ ಅದರಿಂದ ನಿರ್ಧಾರ ಆಗುತ್ತೆ. ಅದ್ರ ಜೊತೆಗೆ ಒಂದು ಹೋಪ್ ಅದು. ಆ ಹೋಪು ಎಲ್ಲರಿಗೂ ಸಿಗಲಿ ಅಂತ. ಯಾಕಂದರೆ ಎಲ್ಲ ಎಕ್ಸ್ಪೆಷಲಿ ನಮ್ಮ ಕರಾವಳಿ ಏನು ಹೇಳಿದ್ರೆ ಬರೇ ದುಡಿಮೆ ಒಂದೇ ನಮಗೆ ಇಲ್ಲಿ ಕಲಾವಿದರುಗಳದ್ದು ರಾಶಿ ಇದ್ದಾರೆ. ಅವ್ರು ಯಾರಿಗೊಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಗ್ತಾ ಇಲ್ಲ. ಅಲ್ಲೆಲ್ಲಿ ಅವ್ರ ಒಂದೊಂದು ಸಿನಿಮಾಗಳು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಇದಕ್ಕೆ ಸಿನಿಮಾಗಳಾದರೆ ಮಾತ್ರ ಅವ್ರಿಗೊಂದು ಭವಿಷ್ಯ ಕಟ್ಕೊಂಬಂದು ದಾರಿ ಆಗ್ತದೆ. ಸೊ ಆ ನಿಟ್ಟಲ್ಲಿ ನಮ್ಮ ಜೊತೆಗೆ ಬಂದವ್ರು ಎಲ್ಲರಿಗೂ ನಾವು ಎಲ್ಲ ಕೆಲಸಗಳನ್ನು ಕಲೀರಿ ಅಂತ ಹೇಳುತ್ತೆ. ಇವತ್ತಿನ ತನಕ ಇವರೆಲ್ಲರೂ ಇವತ್ತಿಗೆ ಒಂದು ಸ್ಟ್ಯಾಂಡಾಗಿ ನಿಂತಿರೋನು ಹೇಳಿದ್ರೆ ಅವ್ರವ್ರನ್ನ ತಿದ್ಕೊಂಡು ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಅವ್ರಿಗೆ ಬಪ್ಪಕ್ಕಾಯ್ತದೆ. ಇದೇ ರೀತಿ ಎಲ್ಲರೂ ಆಯ್ಲಿ, ಎಲ್ಲರೂ ಎಲ್ಲ ವಿಭಾಗವನ್ನು ಕಲೀಲಿ. ಇವ್ರ ಥರವೇ ಒಂದು 100-106 ಸಿನಿಮಾಗಳು ನಮ್ಮ ಭಾಗದಲ್ಲಿ ಆಯ್ಲಿ. ಒಂದು ಸಿನಿಮಾದಿಂದ ಎಷ್ಟೋ ಜನರದ್ದು ಹೊಟ್ಟೆಪಾಡು ನಡೆಯುತ್ತೆ, ಬದುಕು ಕಟ್ಟುತ್ತೆ. ಸೊ ಇದಕ್ಕೊಂದು ಇವ್ರು ದಾರಿ ಕೊಟ್ಟೋದಕ್ಕೆ ತುಂಬ ಖುಷಿ ಆಯಿತು. ಅದು ನಮ್ಮ ಜೊತೆಗೆ ಬಂದು ಇನ್ನೊಂದು ಸಿನಿಮಾ ಮಾಡ್ತಿದ್ದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ಸಮೃದ್ಧಿ, ಉತ್ತರ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಎಲ್ಲ ಟೀಮಿನವರಿಗೂ. ಯಾಕಂದರೆ ಇದು ಒಬ್ಬರಿಂದ ಆಗುವಂಥದ್ದಲ್ಲ. ಒಬ್ಬ ಹೊರಟ್ರೆ ಸಾಧನೆ ಸಾಸಿವೆ ಎಷ್ಟಂತೆ, ಜೊತೆ ಕೂಡಿ ಹೊರಟ್ರೆ ಸಾಧನೆ ಸಮುದ್ರದಂತೆ. ಸೊ ಹಾಗಾಗಿ ಆ ಸಮುದ್ರದ ಸಾಧನೆ ಇವ್ರದ್ದು ಆಯ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ದೇವರು ಒಳ್ಳೇದು. ನಮ್ದೀಗ ಮ್ಯೂಸಿಕ್ ಅದ್ರ ಪಾಡಿಗೆ ಜರ್ನಿ ನಡೀತಾ ಇತ್ತು. ಎಲ್ಲ ಲ್ಯಾಂಗ್ವೇಜದು ಒಂದು 2-3 ಸಿನಿಮಾಗಳು ನಡೀತಾ ಇತ್ತು. ಎಲ್ಲ ರೆಡಿ ಇದೆ. ನಾವು ಯುದ್ಧಕ್ಕೆ ಹೋಗೋದು ನಮಗೆ ಗೊತ್ತಿಲ್ಲ. ಆ ಥರ ಯುದ್ಧಕ್ಕೆ ಮುಗಿಸ್ಕೊಂಡು ಬಂದು ನಿಮ್ಗೆ ತೋರಿಸ್ತೇವೆ ಖಂಡಿತ. ನಮ್ಮದು ವರ್ಷಕ್ಕೊಂದು ದೇವ್ರಿಗೆ ತೆಂಗಿನಕಾಯಿ ಹೊಡೆದಂಗೆ ನಡೀತಾ ಇರೋದು ಪಿಕ್ಚರ್. ಹಾಂ. ಸೊ ಹಾಗಾಗಿ ನಿಮ್ಮೆಲ್ಲರ ಇದು ಈ ಭಾಗದಲ್ಲಿ ಯಾರೇ ಸಿನಿಮಾಗಳು ಮಾಡಿದ್ರು, ಈಗ ರೀಸೆಂಟ್ ಅಭಿರಾಮಚಂದ್ರ ಮಾಡಿದ್ರು, ಅವರೆಲ್ಲರಿಗೂ ನೀವು ಸಪೋರ್ಟ್ ಕೊಡಿ. ಅದೇ ರೀತಿ ಈ ಭಾಗದಾಗ ಯಾರೇ ಸಿನಿಮಾ ಮಾಡಿದ್ರು ಇದೇ ರೀತಿ ಅವ್ರಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ನಿಲ್ಲೋದ್ರಿಂದ ಎಷ್ಟೋ ಜನರದ್ದು ಮತ್ತೆ ಪದೇ ಅದೇ ಹೇಳುತ್ತೆ, ಎಷ್ಟೋ ಜನರದ್ದು ಭವಿಷ್ಯ ಕಟ್ಟುತ್ತೆ. ಆ ಭವಿಷ್ಯ ಕಟ್ಟೋದಕ್ಕೆ ನಿಮ್ಮ ದಾರಿ ಆಯ್ಲಿ ನೀವು ಅಂತ ಆಶಿಸ್ತೀನಿ. ದೇವ್ರು ಒಳ್ಳೆಯದು. ಅದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್. ಸ್ಕ್ರಿಪ್ಟ್ ಅದಾದಮೇಲೆ ನಾವು ಯಾವ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ತೀವಿ ಅವ್ರ ಪಾತ್ರದ ಮೇಲೆ ನಾವು ಕತೆ ಬರೆಯೋರನ್ನು ಕ್ಯಾರಿ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ಯಾವ ರೀತಿ ಕ್ಯಾರಿ ಮಾಡ್ಲಕ್ಕಂತ ಹೇಳಿ. ಸೊ ಕತೆ ಹುಟ್ಟೋದೇ ಹಾಗೆ, ಒಂದು ಕ್ಯಾರೆಕ್ಟರ್ ಮೇಲೆ ಹುಟ್ಟುತ್ತೆ. ಇಲ್ಲಾಂದ್ರೆ ಆರ್ಟಿಸ್ಟ್ ನಾವು ಯಾರು ಇಟ್ಕೊಂಡಿರ್ತೀವಿ ಅವ್ರ ಮೇಲೆ ಬರಿತಾ ಹೋಗ್ತಾರೆ. ಅದು ಸುತ್ತ ಕತೆ ಹಿಡಿತಾ ಹೋಗುತ್ತೆ. ಸೊ ಕಮರ್ಷಿಯಲ್ ಸಿನಿಮಾಗಳಿಂದ ಒಂದಿಷ್ಟು ಲೈಫ್ ಇನ್ನು ಬೇರೆ ಥರದ್ದಿರುತ್ತೆ. ಆ್ಯಕ್ಚುಲಿ ಕೋಆರ್ಡಿನೇಟ್ ಆಗಿದೆ ಅಲ್ಲಿ ಕತೆ ಬರೆದ್ರೆ